ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ನನ್ನ ಎಲ್ಲ ವೀಕ್ಷಕ ಬಂಧು ಮಿತ್ರರಿಗೆ ಶರಣಾರ್ಥಿ. ಇದು ನೋಡ್ರಿ, ನಾನು ಕದಂಬರ ವೃಕ್ಷದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ನೋಡ್ರಿ, ಇದು ಶ್ರೀಕೃಷ್ಣನ ಮರ ಅಂತಾನೆ ಕರೀತಾರ. ಇದು ಭಾಗವತದಲ್ಲಿ ಶ್ರೀಕೃಷ್ಣನ ಬೃಂದಾವನದೊಳಗೆ ಕದಂಬರ ಮರ ಇತ್ತು. ಆ ಕೆಳಗೆ ನಿಂತೇನಿತ್ಲ ಕೊಳಲನ್ನು ಊದ್ತಾ ಇದ್ರು. ಅದಕ್ಕೇನಿತ್ಲ ಇದು ಕೃಷ್ಣನಿಗೆ ಪ್ರೀತಿ ವೃಕ್ಷ ಅಂತಲೇ ಹೇಳ್ಬೋದು. ಮತ್ತು ರಾಧಾಕೃಷ್ಣನಿಗೆ ಸಂಕೇತವಾಗಿ ಕದಂಬರ ಹೂವು ಮತ್ತು ರಾಧಾಕೃಷ್ಣನ ಪ್ರೀತಿಯ ಸಂಕೇತವಾಗಿ ಅಲ್ಲಿ ಮಳೆ ಬಂದಾಗ ಮೊದಲು ಕದಂಬರ ವೃಕ್ಷನೇ ಅರಳ್ತೈತಿ. ಮತ್ತು ಈ ದೇವಿಗೆ ಪೂಜೆ ಏನಿತ್ಲ, ದುರ್ಗಾದೇವಿ ಪೂಜೆ ಆಗಿರ್ಬೋದು, ಹಾಗೆ ಲಕ್ಷ್ಮೀ ಪೂಜೆ ಆಗಿರ್ಬೋದು, ಕದಂಬರ ಹೂವನ್ನಿತ್ಲ ಬಳಸ್ಕೊಂಡು ಪೂಜೆ ಮಾಡ್ತಾರೆ. ಮತ್ತು ಗುಳ್ಳವನ ಜಾತ್ರೆ ಟೈಮ್ದಾಗ ಕೂಡ ಕದಂಬರದ ಎಲೆಯಿಂದ ಏನಿತ್ಲ ತೋರಣ ಮಾಡಿ ಉತ್ತರ ಕರ್ನಾಟಕ ಒಳಗೆ ಅಲಂಕಾರ ಮಾಡ್ತಾರೆ. ಮತ್ತು ಇಲ್ಲಿ ತ್ರಿದೇವಿ ಸಂಕೇತನೇ ಹೇಳ್ಬೋದು. ಕದಂಬರ ವೃಕ್ಷ ಅಂದ್ರೆ ಬ್ರಹ್ಮ ಆಗಿರ್ಬೋದು, ವಿಷ್ಣು ಆಗಿರ್ಬೋದು, ಶಿವನ 3 ಅವತಾರ ಶಕ್ತಿ ನೋಡ್ರಿ. ನಾನು ಈಗ ತೋರಿಸ್ಲಿಕ್ಕತ್ತೀನಲ್ಲ, ಇದೇ ಕದಂಬರ ವೃಕ್ಷ. ಮತ್ತು ಕದಂಬರ ವೃಕ್ಷ ಏನೈತಲ್ಲ, ಇದ್ರದ್ದು ಎಲೆಗಳು ಇರ್ತೈತಲ್ಲ, ಮಲೇರಿಯಾ ಹಾಗೆ ಜ್ವರ ಅಂತ ಬಂದರೆ ಕದಂಬರ ಎಲೆ ತೊಗಟಿ ಆಗಿರ್ಬೋದು, ಅದ್ರದ್ದು ಕಷಾಯನ ಮಾಡ್ಕೊಂಡು ಕುಡಿದ್ರೆ ಜ್ವರ ಅದೆಲ್ಲ ಇಳಿತೈತಿ. ಇದು ಆಯುರ್ವೇದದ ಪ್ರಕಾರ ಕೂಡ ಜ್ವರ ಏನೈತಲ್ಲ ಗುಣ ಆಗ್ತೈತಿ. ಮತ್ತು ಚರ್ಮ ರೋಗಗಳು ಇತ್ತು ಕೂಡ ಎಲೆಯನ್ನು ರಸ ಮಾಡಿಕೊಂಡು ಗಾಯಕ್ಕೆ ತುರಿಕೆಯಾಗಿದ್ದಲ್ಲಿ ಹಚ್ಚಿದ ಸಾಕ ಚರ್ಮ ರೋಗ ಕೂಡ, ಇನ್ಫೆಕ್ಷನ್ ಆಗಿದ್ರು ಕೂಡ ಗುಣ ಆಗ್ತೈತಿ. ಮತ್ತು ಜೀರ್ಣಕ್ರಿಯೆ ಹಾಗೆ ಏನಾದರೂ ಸಮಸ್ಯೆ ಇದ್ದರೂ ಇದನ್ನು ಸೇವನೆ ಮಾಡಿದ್ರೆ ಕೂಡ ಕಡಿಮೆ ಆಗುತ್ತೆ. ಹಾಗೆ ಮಧುಮೇಹಿಯು ಕೂಡ ಇಲ್ಲಿ ತೊಗಟೆಯನ್ನು ಪುಡಿ ಮಾಡಿ ಹಾಕಿದರೆ ಸಕ್ಕರೆ ಕಾಯಿಲೆ ಕಂಟ್ರೋಲ್ ಬರ್ತೈತಿ. ಮತ್ತು ಇದು ಮಳೆಯನ್ನು ಆಕರ್ಷಣೆ ಮಾಡುವ ಕದಂಬರ ವೃಕ್ಷ. ಈ ಜಾಗದಾಗ ಜಾಸ್ತಿ ಮಳೆ ಬೀಳ್ತೈತಿ, ಚೆನ್ನಾಗಿ ಬರ್ತೈತಿ. ಮತ್ತು ಇದಕ್ಕೆ ಹಲವಾರು ಮತ್ತು ಇಲ್ಲಿ ಈ ಕದಂಬರ ವೃಕ್ಷ ಹತ್ರ ಏನಿತ್ತಲ್ಲ ಆಕ್ಸಿಜನ್ ಬರ್ತೈತಿ. ಮತ್ತು ಇದು ಕದಂಬರ ವೃಕ್ಷದ ಕೆಳಗೆ ಮಣ್ಣು ಏನೈತಲ್ಲ ಫಲವತ್ತತೆ ಐತಿ. ಮತ್ತು ಮನೆ ಮದ್ದು ಕೂಡ ಹೌದು ನೋಡ್ರಿ. ಮತ್ತು ಇದ್ರದ್ದು ಒಂದು ಪವಾಡ ಅಂದ್ರೆ ಹಳ್ಳಿಗಳಲ್ಲಿ ಏನೈತಲ್ಲ, ಯಾರ ಮನೆ ಅಂಗಳದೊಳಗೆ ಕದಂಬರ ಮರ ಇರ್ತೈತಲ್ಲ ಆ ಮನೆಗೆ ರೋಗನೇ ರಾಮಬಾಣ, ರೋಗನೇ ಬರುವುದಿಲ್ಲ ಅಂತಲೇ ಹೇಳ್ಬೋದು ನೋಡ್ರಿ. ಹಾಗೆ ಸರ್ಪ ಕೂಡ ಬರಲ್ಲ.